ನನ್ನ ಪ್ರೀತಿಯ ಕೋಗಿಲಿಗೆ ನನ್ನ ಮನೆಗೆ 11 ಗಂಟೆಗೆ ಬರುತ್ತೇನೆಂದು ಹೇಳಿದವಳು ಇಲ್ಲಿ ಯಾರಿಗೋ ಪತ್ರ ಬರಿತಾ ಕುಳಿತುಕೊಂಡಿದೆಯಲ್ಲ. ನಾಗೇಂದ್ರ, ಇಲ್ಲಿಗೆ ಯಾಕೆ ಬಂದೆ? ಸರೋಜ, ಪ್ರೇಮಿಸಿದ ಹೂ ಎಲ್ಲಿರುತ್ತೋ ಅಲ್ಲಿಗೆ ಮಕರಂದವನ್ನು ಹೀರಲು ತುಂಬಿ ಬರಬೇಕಲ್ಲವೇ? ನಾಗೇಂದ್ರ, ಇದು ನನ್ನ ಗಂಡನ ಮನೆ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅಂದರೆ ನೋಡಿ, ಹೊರಗಡೆ ಇದ್ದಾಗ ಇದ್ದೇ ಇದೆಯಲ್ವ ನಮ್ಮ ಪ್ರೇಮ ಸಲ್ಲಾಪ. ಸರೋಜ, ನೀನು ಹೇಳುತ್ತಿರೋದು ಕರೆಕ್ಟ್. ಆದರೆ ಇವತ್ತು ಪ್ರೇಮಿಗಳ ದಿನಾಚರಣೆ. ಒಂದೇ ಒಂದು ಸಾರಿ ನನ್ನ ಮನಸಾರಿ ತಬ್ಬಿಕೊಂಡು ಈ ನಿನ್ನ ಮೃದುವಾದ ತುಟಿಗೆ ಒಂದು ಮುತ್ತು ಕೊಟ್ಟು ಹೋಗಬೇಕನ್ಸುತ್ತೆ ನನ್ನ ಚಿನ್ನ. ನಾಗೇಂದ್ರ, ಈಗ ನಾನು ಮತ್ತೊಬ್ಬನ ಸತ್ತು ಮೇಲಾಗಿ ನನ್ನ ಗಂಡನ ಮರ್ಯಾದಸ್ಥ ಕುಟುಂಬದವರು. ಇಲ್ಲಿವರೆಗೆ ಆಗಿದ್ದು ಆಗಿ ಹೋಯ್ತು. ಸರೋಜ, ನಮ್ಮ ಪ್ರೀತಿ ಪ್ರೇಮಕ್ಕೆ ಫುಲ್ ಸ್ಟಾಪ್ ಹಾಕುವುದೇ ಒಳ್ಳೆಯದು. ಸರೋಜ, ಇಲ್ಲಿ ತನಕ ನಿನ್ನ ಮನಸ್ಸೆಂಬ ಮೈದಾನದಲ್ಲಿ ಕಾಮಕ್ರೀಡೆ ಸುರುಮರೆಯಾಗಿ ನನ್ನನ್ನು ಉಪಯೋಗಿಸಿಕೊಂಡಿ. ನಿನ್ನ ಕಾಮದ ಬೈಕಗಳಿಗೆ ಕೆಸರು ಮೆತ್ತಬಾರದೆಂದು ನನ್ನನ್ನು ಹವಾಯಿ ಚಪ್ಪಲಿ ಅಂತ ಉಪಯೋಗಿಸಿಕೊಂಡೆ. ಹವಾಯಿ ಚಪ್ಪಲಿ ಎಂದರೆ ಬೆನ್ನಿಗೆ ರಾಡಿ ಸಿಡಿಯದೇ ಇರುವುದೇ. ನಾಗೇಂದ್ರ, ದಯವಿಟ್ಟು ಇಂಥ ಚುಚ್ಚು ಮಾತುಗಳನ್ನಾಡಿ ನನ್ನ ಹೃದಯಕ್ಕೆ ಸಿಡಿಲು ಬಡಿದಂತೆ ಮಾತಾಡಬೇಡಿ. ನೋಡಿ, ದಯವಿಟ್ಟು ಇಲ್ಲಿವರೆಗೆ ಆಗಿದ್ದಾಗಿ ಹೋಯ್ತು ಅಂತ ಹೇಳಿದ್ನಲ್ಲ, ನನ್ನ ಸಂಸಾರಕ್ಕೆ ಮೊದಲ ಆದ್ಯತೆ ಕೊಡುವೆ. ದಯವಿಟ್ಟು ಇಲ್ಲಿಂದ ಮರೆಯಾಗಿ. ಹಾಗಾದ್ರೆ ಇದೇ ಕೊನೆಯ ಮಾತೆ? ಹೌದು. ಹಾಗಾದ್ರೆ ಒಂದೇ ಒಂದು ಸಾರಿ ನನ್ನ ಮನಸಾರಿ ತಬ್ಬಿಕೊಂಡು ಈ ನಿನ್ನ ತುಟಿಯಿಂದ ನನ್ನ ಗೆಲ್ಲಕ್ಕೆ ಮುತ್ತು ಕೊಟ್ಟು ಐ ಲವ್ ಯು ಅಂತ ಹೇಳು. ನಾನೆತ್ತಿಗೂ ಮತ್ತೆ ನಿನ್ನ ಸಂಸಾರದಲ್ಲಿ ಬಿರುಗಾಳಿ ಹಾಗೆ ಬರಲ್ಲ. ಅಯ್ಯೋ ದೇವ, ಇದೊಳ್ಳೆ ಪಚಿತಿ ಆಯ್ತಲ್ಲ. ಪಜಿತಿ ಅಲ್ಲ ಕಣೆ, ಇದು ಪ್ರೇಮಿಗಳ ದಿನ. ಆಯ್ತು ನಾಗೇಂದ್ರ, ಐ ಲವ್ ಯು ನಾಗೇಂದ್ರ, ಐ ಲವ್ you.
ಸರೋಜ, ನೀನು ಸಪ್ತಪದಿ ತುಳಿದು ಬಂದ ಗೃಹಲಕ್ಷ್ಮಿ ಪರಪುರುಷನ ತೋಳಿನ ಅಪ್ಪುಗೆಯಲ್ಲಿ ರಾಕ್ಷಸಿ, ನಿನಗೆ ತಾಳಿ ಕಟ್ಟಿದ ದೇವರು ಇನ್ನು ಜೀವಂತ ಇದ್ದಾನೆ. ಕವಿಗಳೇ, ಹೆಣ್ಣು ತಾ ಮೆಚ್ಚಿದ ಗಂಡು ಕೈ ಜಾರಿ ಹೋದಾಗ ಕೆರಳಿದ ಕನ್ಯೆ ಮತ್ತೊಬ್ಬರ ತೋಳಿನ ಆಸರೆ ಬಯಸಿದ್ರೆ ತಪ್ಪೇನು? ಸರೋಜ, ನಾವು ಬಯಸಿದ ಭಾಗ್ಯ ಸಿಕ್ಕಿದರೆ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರು ಕೈಲಾಸವನ್ನು ಕೊಂಡು ಬರಬಹುದಿತ್ತು. ಆದರೆ ಸೃಷ್ಟಿಕರ್ತನ ನಿಯಮದಂತೆ ನಡೆಯುವುದು ಈ ಜಗದ ನಿಯಮ. ಆ ಸೃಷ್ಟಿಕರ್ತನೆ ನನ್ನ ಹಣೆಯಲ್ಲಿ ಈ ರೀತಿ ಮಾಡುವ ಅಭ್ಯಾಸ ಬರ್ದಿದ್ರೆ ಅದು ತಪ್ಪು ಹೇಗಾದಿತ್ತು? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಪತಿಗೆ ಸತಿಯಾಗದೆ ಕಂಡ ಕಾಮುಕರ ಮಾಂಸದ ರತಿಯಾಗಿ ಸುಖ ನೀಡುವಳಿಗೆ ತಿಳುವಳಿಕೆ ಪಾಠ ಹೇಳಲು ನಾನು ಸಮರ್ಥನಲ್ಲ. ಕವಿಗಳೇ, ಅಂದು ನಾನು ನಿಮ್ಮನ್ನ ಬಯಸಿ ಬಂದಾಗ ನಿಮ್ಮ ಹೃದಯ ಅಂಗಳದಲ್ಲಿ ನನಗೆ ಸ್ಥಾನ ಕಲ್ಪಿಸಿಕೊಟ್ಟಿದ್ರೆ ನಾನಿವತ್ತು ಕಾಲು ಜಾರಿದ ಕನ್ಯೆ ಆಗ್ತಿರ್ಲಿಲ್ಲ. ಆ ಸೇಡಿಗಾಗಿ ನಿಮ್ಮ ಮುದ್ದಿನ ತಮ್ಮನ ಮಡದಿಯಾಗಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದೇನೆ. ಕಳೆದು ಹೋದ ಹೊತ್ತು ಕೈ ಜಾರಿದ ಪ್ರೀತಿ ಮರಳಿ ಸಿಗಲು ಸಾಧ್ಯವಿಲ್ಲ. ನನ್ನನ್ನು ನಿನ್ನನ್ನು ಒಂದು ಮಾಡುವ ಭಾಗ್ಯ ದೇವರು ಬರೆದಿಲ್ಲ. ಅಂದ ಮೇಲೆ ತಲೆ ಕೆಡಿಸಿಕೊಳ್ಳುವ ಹುಚ್ಚು ಹವ್ಯಾಸವನ್ನು ಬಿಟ್ಟು ಬಿಡು. ಅಂದ್ರೆ ನಾನೀಗ ಮತ್ತೊಬ್ಬನ ತೋಳಿನ ಆಸರಲ್ಲಿ ಅಪ್ಪಿ ಮುದ್ದಾಡುದನ್ನ ನೋಡಿ ನಿಮ್ಗೆ ಹೊಟ್ಟೆಗಿಚ್ಚುತ್ತಾನೆ. ಬೇಕಾದ್ರೆ ನಿಮ್ಗೆ ನನ್ನನ್ನ ಅಪ್ಪಿ ಮುದ್ದಾಡ್ಬೇಕಂತ ಆಸೆ ಇದ್ರೆ ಬೇಗ ಓಡೋಡಿ ಬನ್ನಿ. ನಾನು ಹಬ್ಬಿನಿಂದ ಹಬ್ಬ ಮಾಡ್ತೇನೆ, ಗುಪ್ತ ಗಾಮಿನಿಯಾಗಿ. ನೋಡಿ, ನಿಮ್ಮ ಮೇಲಿನ ಪ್ರೀತಿ ನನಗೆ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಿಮ್ಮ ಪ್ರೀತಿ ನಂಗೆ ತುಂಬಾ ಕಾಡ್ತಾ ಇದೆ. ನೋಡಿ, ಯಾರು ಇಲ್ಲದ ಸಮಯ ನೋಡಿ ನಾವಿಬ್ಬರು ನಾಗರ ಹಾವಿನಂತೆ ತಳುಕು ಪಳುಕಿನ ಆಟ ಆಡೋಣ. ಏನಂತೀಯ? ಸಾಕು ಮಾಡು ನಿನ್ನ ಹೆಸರುಗಳನ್ನು. ತಮ್ಮನ ಹೆಂಡತಿ ಎಂದರೆ ಒಡ ಹುಟ್ಟಿದ ತಂಗಿಯ ಸಮಾನ. ಇನ್ನೊಮ್ಮೆ ಇಂಥ ಕೆಟ್ಟ ಆಲೋಚನೆ ಮಾಡಿದರೆ ನಿನ್ನ ಕೈ ಕಾಲುಗಳನ್ನು ಮುರಿದು ಎದ್ದು ಸತ್ತವರಂತೆ ಮಾಡುತ್ತೇನೆ. ಎತ್ತರ! ನನಗೆ ಎಚ್ಚರದ ಮಾತಾಡುವ ಹುಚ್ಚು ಕವಿಯೇ. ನೋಡು, ಹಾವಿಗೆ ಕಲ್ಲೆಸೆದು ಕೈ ಬಿಟ್ಟ ಮೇಲೆ ಆ ಸೇಡಿಟ್ಟ ಸರ್ಪ ಕಲ್ಲು ಎಸೆದವನ ಸುಮ್ಮನೆ ಬಿಡುತ್ತೇನೋ? ಖಂಡಿತ ಸುಮ್ಮನೆ ಬಿಡುದಿಲ್ಲ. ನೋಡು, ಯಾಕೆ ತಡ ಮಾಡ್ತಾ ಇದ್ಯಾ? ಬೇಗ ಬಂದು ನನ್ನನ್ನ ಅಪ್ಪಿ ಆಲಂಗಿಸಿ ಮುತ್ತಾಡು ಬಾ. ಕಾಮದಲ್ಲಿ ಹುಚ್ಚೆಂದು ವರ್ತಿಸಬೇಡ. ನಿನ್ನ ಬಣ್ಣದ ಗುಣಗಳಿಗೆ ಮರಳಾಗಿ ನಿನ್ನವನಾಗುತ್ತೀನಿ ಅಂತ ತಿಳಿದರೆ ಅದು ನಿನ್ನ ತಪ್ಪು. ಬೇಕಾದರೆ ನನ್ನ ಮಾನಕ್ಕೆ ಧಕ್ಕೆ ಬರುವ ಮುನ್ನ ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ. ಆದರೆ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಈ ಮನೆಯ ಗೌರವಕ್ಕಾದರೂ ಬೇರೆ ಗಂಡಸರ ಸಹವಾಸವನ್ನು ಬಿಟ್ಟು ಬಿಡು ತಾಯಿ. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ವಿಷಯವನ್ನು ನಿಮ್ಮ ತಮ್ಮನ ಹತ್ರ ಮಾತ್ರ ಹೇಳಬೇಡಿ. ನಾನು ಮಾಡಿದ್ದು ದಯವಿಟ್ಟು ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ, ಈ ಮನೆ ಬಿಟ್ಟು ಮಾತ್ರ ನೀವು ಹೋಗ್ಬೇಡಿ, ದಯವಿಟ್ಟು. ಅಣ್ಣ, ಸರೋಜ, ಏನದು ನಿಮ್ಮ ಆಟ? ರೀ, ಬನ್ನಿ, ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ನಿಮ್ಮ ಅಣ್ಣ ನನ್ನ ಶೀಲ ಹಾಳು ಮಾಡಲು ಬಂದ್ಬಿಟ್ರು. ಸರೋಜ,
ನಾನು ನಿನ್ನನ್ನು ಶೀಲವನ್ನು ಕೆಡಿಸಲು ಬಂದಿನಿ. ಅಮ್ಮ, ಅದು ಏನೆಂದರೆ ಅದು ಅಣ್ಣ, ಏನದು ಅದು ಇದು? ನಾನೇನ ಕಂಡಾರೆ ಸರೋಜಳನ್ನು ಅಪ್ಪಿಕೊಂಡು ನಿಂತಿದ್ದು ನೋಡಿದ ಮೇಲೆ ಇದಕ್ಕೇನು ಉತ್ತರ ಕೊಡ್ತೀಯ ನೀನು? ಅಮ್ಮ, ನೀನು ಕಣ್ಣಾರೆ ನೋಡಿದ್ದು ಸತ್ಯ, ಆದರೆ ನನ್ನ ಮನಸ್ಸು ಹೃದಯ ಎಂತದೆಂಬುದು ನಿನಗೆ ನಂಬಿಕೆ ಇಲ್ಲವೇ ತಮ್ಮ? ನಿನಗೆ ನಂಬಿಕೆ ಇಲ್ಲವೇ? ಅಣ್ಣ, ಈ ಜಗತ್ತಿನಲ್ಲಿ ಸ್ವಂತ ತಂದೆಗಳೇ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುತ್ತಿಕ್ಕವರು ಇದ್ದಾರೆ. ಅಣ್ಣನ ಹೆಂಡತಿ ಎತ್ತ ತಾಯಿಯ ಸಮಾನ ಎನ್ನುವ ಕರಿಕಲ್ಪನೆ ಇಲ್ಲದೆ ಅತ್ತಿಗೆ ಎಂದಿಗೆ ಚಕ್ಕಂದ ಆಡುವ ಮಂಗ ಮನುಜರು ಎಷ್ಟಿಲ್ಲ. ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಕಾಮ ಕ್ರೀಡೆ ಆಡುವರು ಎಷ್ಟಿಲ್ಲ. ಅಂದ ಮೇಲೆ ತಮ್ಮನ ಹೆಂಡತಿ ಹೊತ್ತು ಇದು ಬಲಾತ್ಕಾರ ಮಾಡುವುದರಲ್ಲಿ ಇನ್ಯಾವ ತಮ್ಮ ಸಾಗರ, ತಮ್ಮ ಸಾಗರ. ಮುಚ್ಚುಬಾಯಿ ಕಾಮದ ನಾಯಿ, ಇಷ್ಟೊತ್ತಿಗೆ ನನ್ನ ಪತಿರಾಯ ಬರದೆ ಹೋಗಿದ್ರೆ ನನ್ನ ಶೀಲವನ್ನ ಹಾಳು ಮಾಡಿ ಬಿಡ್ತಿದ್ಯಲ್ಲೋ ಪಾಪಿ. ಮೆಚ್ಚಿದೆ ಸರೋಜ ನಿನ್ನ ಧೈರ್ಯ ಸಾಹಸಕ್ಕೆ. ಸರೋಜ, ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಡೆದ ನನ್ನ ತಾಯಿಗಳು ಸರೋಜ ಎಂಬ ಹೆಸರು. ಆದರೆ ನಿನ್ನ ಗುಣಗಳು ಮಾತ್ರ ನಾಗರ ಹಾವಿನಂತೆ. ಸರೋಜ, ನಿನ್ನ ದೇಹದ ಒಂದೊಂದು ರಕ್ತದ ಕಣದಲ್ಲಿ ಕಾಮದ ವಿಷ ಜಾಲೆ ತುಂಬಿಕೊಂಡಿರುವ ಹೆಣ್ಣು ನೀನು. ಸಿಕ್ಕ ಸಿಕ್ಕ ಗಂಡಸರಿಗೆ ಕಾಲು ಎತ್ತಿ ಕಾಮದ ತೀಟ ತೀರಿಸಿಕೊಳ್ಳುವ ನಿನ್ನಂತ ಕಾಮದ ಮುತ್ತೈದ ನಾರ್ಯರು ಇರುವಾಗಲೇ ಈ ಲೋಕ ಪ್ರಳಯದ ಅಂಚಿನಲ್ಲಿ ಬಂದು ನಿಂತಿದೆ ಸೂಳೆ. ಅಣ್ಣ, ಸತಿ ಸಾವಿತ್ರಿ ಅಂತಿರುವ ನನ್ನ ಸತಿಗೆ ಸೂಳೆ ಎಂದರೆ ಪರಿಣಾಮ ನೆಟ್ಟಿಗಿರೋದಲ್ಲ, ಬದ್ಮಾಸ್. ಬಲೆ ತಮ್ಮ ಬಲೆ, ನೀನು ಸಣ್ಣವನಿದ್ದಾಗ ನಿನಗೆ ಕೈ ತುಣಿಸಿ ನಿನ್ನನ್ನು ಹೆಗಲ ಮೇಲೆ ಕೂಡಿರಿಸಿಕೊಂಡು ಶಾಲೆ ತನಕ ಕಳಿಸಿ ಬಂದು ಹಗಲು ರಾತ್ರಿ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಕ್ಕೂ ಸಾರ್ಥಕವಾಗಿ ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಅಧಿಕಾರಿಯಾಗಿ ಮನೆಗೆ ಬರುತ್ತಾನೆಂದು ಸಾವಿರಾರು ಆಸೆಗಳನ್ನು ಇಟ್ಟುಕೊಂಡಿದ್ದೆವು. ಆದರೆ ತಮ್ಮ, ನೀನು ಇಂಥ ಬಣ್ಣ ಬಣ್ಣದ ಬೋರಂಗಿಯರ ಮಾತು ಕೇಳಿ ಮನಸ್ಸು ಹೊಲಸು ಮಾಡಿಕೊಂಡಿದ್ದಲ್ಲದೆ ಕಂಡ ಕಂಡ ಕಾಮುಕರಿಗೆ ಮೈ ತೋರಿಸುವ ಕಾಮನ ಚಿಟ್ಟೆಗೆ ತಾಳಿ ಕಟ್ಟಿಕೊಂಡು ಬಂದಿರುವೆ ಎಲ್ಲ. ಮೆಚ್ಚಬೇಕು ನಿನ್ನ ಸಾಹಸಕ್ಕೆ. ಎಲೇ ಹೊಲಸುರಂಡೆ, ಎಷ್ಟು ದಿವಸ ಹೊತ್ತು ಹಾಕಿ ಕುಳಿತುಕೊಂಡಿದ್ದೆ ಈ ಗೌರವಸ್ಥರ ಮನೆಯ ಮಾನವನ್ನು ಮಣ್ಣು ಪಾಲು ಮಾಡಿ. ಅಣ್ಣ, ನೀನೊಬ್ಬ ಕಾಮದ ವಿಷ ತುಂಬಿಕೊಂಡಂತ ಮದಾಂತ. ಚೋಳಿಗೆ ಬಾಲಲ್ಲಿ ವಿಷ, ಸರ್ಪಕ್ಕೆ ಬಾಯಲ್ಲಿ ವಿಷ. ಆದರೆ ನಿನಗೆ ದೇಹದಲ್ಲಿರುವ ಒಂದೊಂದು ನರಗಳಲ್ಲಿ ವಿಷ ತುಂಬಿಕೊಂಡ ನೀನೊಬ್ಬ ಹಾವಿನಕ್ಕಿಂತ ಕೆಟ್ಟವನು. ನಿನ್ನಂತ ಕೆಟ್ಟ ಕಾಮನ ಕಣ್ಣಂದಿರು ಮಾನವಂತವರ ಮನೆಯಲ್ಲಿ ಇದ್ದಾಗಲೇ ಗೌರವಸ್ಥರ ಮನೆ ಮರ್ಯಾದೆ ಸಂತೆ ಕಟ್ಟೆ ಮೇಲೆ ಕುಂತು ಮಾತನಾಡುತ್ತಾರೆ. ಸರೋಜ, ನಾವೇ ಈ ಕಾಮಾಂಧರ ದೃಷ್ಟಿಯಿಂದ ದೂರ ಇರೋಣ ಬಾ. ನಿಲ್ಲು ತಮ್ಮ, ನಿನಗೆ ನಾನು ಹೇಗೆ ತಿಳಿಸಿ ಹೇಳಿದರೂ ಕೇಳುವ ಬುದ್ಧಿ ನಿನ್ನಲ್ಲಿಲ್ಲ. ಆದರೆ ಈ ಮನೆಯನ್ನು ಬಿಟ್ಟು ಹೋಗು ಮುನ್ನ ಒಂದು ಮಾತು ಹೇಳ್ತೀನಿ ತಮ್ಮ. ಹೆಣ್ಣು ಒಂದು ಮಾಯದ ಜಿಂಕೆ. ಆ ಮಾಯದ ಜಿಂಕೆಯ ಮಾತು ನಂಬಿ ಜೀವಕ್ಕೆ ಜೀವ ಕೊಟ್ಟು ಸಲಹಿದ ಈ ನಿನ್ನಣ್ಣನಿಗೆ ಆದರದ ಬಹುಮಾನ ಕೊಟ್ಟು ಈ ಕವಿಗಾರನ ಕನಸುಗಳನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆಯಲ್ಲ. ನಿನಗೆ ದೇವರು ಒಳ್ಳೆಯದು ಮಾಡಲಿ ತಮ್ಮ, ಒಳ್ಳೆಯದು ಮಾಡಲಿ. ಅಣ್ಣ, ನಿನ್ನ ನೀತಿ ಬೋಧಕ ಕಥೆ ಕಾದಂಬರಿ ನನಗೆ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೂ ಅಣ್ಣನೆಂದು ತಿಳಿದು ಕೈಲಿಂದ ಹೊಡೆದಿರುವೆ. ಇನ್ನು ಮುಂದೆ ಅಣ್ಣನೆಂದು ಮರೆತು ಚಪ್ಪಲಿಯಿಂದ ಹೊಡೆಯಬೇಕಾಗುತ್ತದೆ. ಎಚ್ಚರ, ಎಚ್ಚರ. ಎಚ್ಚರ. ತಮ್ಮ, ನೀನಾಡುವ ಮಾತಿನಲ್ಲಿ ಎಚ್ಚರ ಎಂಬ 3 ಅಕ್ಷರಗಳನ್ನು ಆ ಪರಮಾತ್ಮ ಅಡಗಿಸಿದ್ದಾನೆ. ಏಕೆಂದರೆ
ಈ ಸಮಾಜದಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇಲ್ಲ. ಹೆಂಡರ ಮಾತಿಗೆ ಕಿವು ಜೋತು ಬಿಡುವ ಗುಲಾಮರಿಗೆ ಹೂವಿನ ಮಾಲೆಯಾಗಿ ಗೌರವಿಸುತ್ತದೆ ಈ ಸಮಾಜ. ಯಾಕೆ ಅವರು ಕದ್ದು ಅವರ ಹೆಂಡರೊಂದಿಗೆ ಕಾಮದ ಊಟ ಮಾಡ ಬರುತ್ತೇನೆ ತಮ್ಮ. 4 ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕುವ ಈ ಕವಿಗಾರನ ಸ್ವಾಭಿಮಾನಕ್ಕೆ ಆದರವೆಂಬ ಚೂರಿಯಿಂದ ಈ ಹೃದಯವನ್ನು ಚುಚ್ಚಿಬಿಟ್ಟೆ ಅಲ್ಲ. ನಿನಗೆ ತುಂಬಾ ಥ್ಯಾಂಕ್ಸ್ ತಮ್ಮ. ಇನ್ನು ಮೇಲಾದರೂ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿರು. ಅಯ್ಯೋ ತಂದೆ ತಾಯಂದ್ರೆ, ಇಲ್ಲಿವರೆಗೂ ಯಾವುದು ಹೂವು ಎಂದು ನಂಬಿದ್ದು, ಎಂದು ಅದೇ ಹೂವು ಹಾವಾಗಿ ಕಚ್ಚಿ ಬಿಟ್ಟಿದ್ದು ತಂದೆ. ಹಾವಾಗಿ ತಾಯಿ, ಇಲ್ಲಿಗೆ ಮುಗಿಯಿತಮ್ಮ ಈ ಮನೆಯ ಋಣ. ಹೊರತೈತೆ ದೈವ ಇಲ್ಲಿ, ಹೊರತೈತೆ ದೈವ ಇಲ್ಲಿ, ಹೊರತೈತೆ ದೈವ ಇಲ್ಲಿ. ಓ ವಿಧಿಯಾಟ ಕಂಡೋರ ಎಲ್ಲಾರು ನೋಡಿರಿ ತಮ್ಮ ನಾರಾಯಣ ಪರ್ಯ ತಾವಾರ ಅಲ್ಲಿ ಮುಂಜಾನೆ ಪಟ್ಟಿ ಕೊಡ್ಬೇಕು. ಮತ್ತೆ ಎತ್ತಾಗಾರ ಹೋಗಿ ಕುಂತ್ಕಿಂತ ನಾನು ನೋಡ್ರಿ ಸಂಜಿಗಿಂದ ಯಾವಲ್ಯಾರ ಎಲ್ಲದಾಣ್ರಿ ಹುಡ್ರ ಮನೆಗೆ ಅವನ್ನ ಎಷ್ಟು ಹತ್ತುಡ ಮುಂಜಾನೆ ನಮ್ಮನ್ನು ಹುಡ್ಕಕತ್ತಿಂದಲೇ 1500 ರೂಪಾಯಿನ ಇಲ್ಲಿ ಅವಲ್ಲೇ ಕುಂತಂಗಾಗೆ ತಡಿ ಮಾನಿಗಿಡದಾಗ ಗಡ್ಲು ಮುಸ್ಯ ಕುಂತಂಗಾಗೈತಿ ಮಾಡಿ ಮ್ಯಾಲ ಕಲ್ಲಿಗಿಲ್ಲ ಹೊಡಿಲೇಪ್ಪ ಕಳೆ ಕಳೆ ಇಳಿದು ಬರ್ಲಿ ಅದ ಮಂಗೆ ಲೇ ಮಂಗ, ಅಂತೂ ಇಷ್ಟು ಬೇಗ ನನ್ನ ಮನದ ಸಫಲವಾಗುತ್ತದೆ ಎಂದು ನಾನು ಭಾವಿಸಿರಲಿಲ್ಲ. ರಾಮನ ತಲೆಯಲ್ಲಿ ಸಾಗರ ತಲೆಯಲ್ಲಿ ನಾನು ಬಿತ್ತಿದ ವಿಷದ ಬೀಜ ಸೂರ್ಯ ತಾಯಿಯ ಗೂಡು ಸೇರುವ ಮುನ್ನವೇ ರಾಮನ ಸಂಸಾರದ ದೋಣಿಯು ತೂತ ಬಿದ್ದ ನೀರು ಪಾಲಾದಂತೆ ಸಾಗರ ಎಂಬ ವಿವೇಕಿ ಹೆಂಡತಿಯ ದಾಸ ಸಾಗರಿಗೆ ಇನ್ನಷ್ಟು ಹಣದ ರುಚಿಯನ್ನು ಹತ್ತಿ ಇನ್ನುಳಿದ ರಾಮನ ಆಸ್ತಿನ ನುಂಗಿ ನೀರು ಕುಡಿದು ಆಮೇಲೆ ಸಾಗರಿಗೆ ನಾನು ತೋರಿಸುವ ದಾರಿ ಸುಡಗಾಡದ ದಾರಿ. You are under arrest. ಕಿರಣ್, ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂದು ಈ ತಾಲೂಕಿನಲ್ಲಿ SP ಸಾಂಗ್ಲೇನಂತೆ ಭೀತಿ ಹುಟ್ಟಿಸಬೇಡ. ಒಂದು ವೇಳೆ ಭೀತಿ ಹುಟ್ಟಿಸಲು ಪ್ರಯತ್ನ ಪಟ್ಟರೆ ನಿನ್ನನ್ನು ನೀರಿಲ್ಲದ ಊರಿಗೆ ಎತ್ತಂಗಡಿ ಮಾಡಿಬಿಡುತ್ತೇವೆ. ಬಿ ಕೇರ್ಫುಲ್. ನಿಂತುಕೋ ಕಿರಣ್, ಈ MLA ಮನೆಗೆ ದಾರಿ ತಪ್ಪಿ ಬಂದಿದ್ದೆ ಅಂದ ಮೇಲೆ ಹಾಗೆ ಹೋಗಬಾರದು. ಒಂದು ಲೋಟ ನೀರು ಕುಡಿದುಕೊಂಡು ಖರ್ಚಿಗೆ ಹಣ ಕೊಡ್ತೀನಿ ತೆಗೆದುಕೊಂಡು ಹೋಗಿ ಬಾರ್ನಲ್ಲಿ ಕುಳಿತು ಸಿಗ್ನೇಚರ್ ಬ್ರಾಂಡಿ ಕುಡಿದು ಕಂಠಮಠ ಚಿಕನ್ ಫ್ರೈ ತಿಂದು ಏಂತಿ ಪಕ್ಕದಲ್ಲಿ ಕಣ್ತುಂಬ ನಿದ್ದೆ ಮಾಡಕಂದ. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕಣ್ಣಿನಲ್ಲಿ ಸುಣ್ಣದ ನೀರು ಹಾಕಿ ಅವರ ಫಲವತ್ತಾದ ಭೂಮಿಯನ್ನು ಹೆದರಿಸಿ ಬದರಿಸಿ ಮೋಸದಿಂದ ಬರಿಸಿಕೊಂಡು ಹೊರ ದೇಶದ ಸೂಳೆ ಮಕ್ಕಳಿಗೆ ಫ್ಯಾಕ್ಟರಿ ಕಟ್ಟಲು ಮಾರಿ ಹಣ ಗಳಿಸಿದ ನಿಮ್ಮಂತ ದಂಡ ಪಿಂಡಗಳ ಹತ್ತಿರ ಕೈ ಚಾಚುವ ಪೆದ್ದನು ನಾನಲ್ಲ. ಕರ್ನಾಟಕ ತಾಯಿ ಭುವನೇಶ್ವರಿ ಉದರದಲ್ಲಿ ಹುಟ್ಟಿದ ಉತ್ತರ ಕರ್ನಾಟಕದ ಗಂಡು ನಾನು.
ನನ್ನಂತವರನ್ನ ನೀರಿಲ್ಲದ ಊರಿಗೆ ಎತ್ತಂಗಡಿ ಮಾಡುವ ಪವರ್ ಯಾರಿಗೂ ಇಲ್ಲ, ಅದು ನಿಮ್ಮಿಂದ ಸಾಧ್ಯನೂ ಇಲ್ಲ. ಯಾವುದು ಸಾಧ್ಯವಲ್ಲ ಅದನ್ನು ಸಾಧಿಸಿ ತೋರಿಸುವುದೇ ನಮ್ಮ ಗುರಿ. ಗುರಿ ಸಾಧಿಸುತ್ತೇನೆಂದು ಬಂದವರನ್ನ ಮಣ್ಣಿನಲ್ಲಿ ಮುಚ್ಚಿ ಹಾಕುವುದೇ ಈ ಸರ್ಕಾರದ ಸಿಂಹನ ಗತ್ತು. ಸರ್ಕಾರ ಸಿಂಹದ ಗತ್ತು. ಲೇ ಕಿರಣ್, ಹೊತ್ತ ಮುಳುಗಿದ್ರೆ ಸಾಕು, ನಮ್ಮ MLA ಅಂತ ಕಚೀಲಾಗಿರ್ತಾರೆ. ಅಷ್ಟೇ ಅಲ್ಲ, ನಾವು ಕೊಡುತ್ತಿರುವ ಕಪ್ಪಣ ತೆಗೆದುಕೊಂಡು ಹೋಗಿ ಬಾರ್ನಲ್ಲಿ ಕುಳಿತು ಹೇಗೆ ಎಂಜಾಯ್ ಮಾಡ್ತಾರೆ ನಿನಗೇನು ಗೊತ್ತಲೇ ಪೊಲೀಸ್ ಕುನ್ನಿಯೇ. ಇನ್ಸ್ಪೆಕ್ಟರ್, ಸುಮ್ಮನೆ ಕರ್ತವ್ಯ ನ್ಯಾಯ ನೀತಿ ಎಂದು ನಿನ್ನ ಮೈ ಮೇಲಿರುವ ಅಂಗಿಯನ್ನು ಹರಿದುಕೊಂಡು ಹುಚ್ಚಾಸ್ಪತ್ರೆ ಸೇರಿಕೊಳ್ಳಬೇಡ. ಸುಮ್ಮನೆ ನಾವು ರೈತರ ಬದುಕಿನಲ್ಲಿ ಕಣ್ಣ ಮುಚ್ಚಲೆ ಆಡುವ ಆಟದ ತೆರಿಗೆ ನೀನು ಸಾರಥಿಯಾಗು. ಮುಂದೆ ನಿನ್ನನ್ನು ಈ ರಾಜ್ಯದ ಕಮಿಷನರ್ ಮಾಡುತ್ತಾರೆ ನಮ್ಮ MLA ಅವರು. ಮಿಸ್ಟರ್ ನಾಗೇಂದ್ರ, ನಿಮ್ಮ MLA ನನ್ನನ್ನು ಕಮಿಷನರ್ ಮಾಡುತ್ತಾರೆಂಬ ದುರಾಸೆಗೆ ಒಳಗಾಗಿ ನನ್ನನ್ನು ಹೆತ್ತು ತುತ್ತು ಉಣಿಸಿ ದೇಹಕ್ಕೆ ಉಸಿರು ನೀಡಿರುವ ಈ ಭೂಮಿ ತಾಯಿ ಮಕ್ಕಳಿಗೆ ಅನ್ಯಾಯ ಮಾಡುವ ದೇಶದ್ರೋಹಿ ಕೆಲಸ ಎಂದು ಮಾಡಲಾರ ಈ ಕಿರಣ. ನಾಗೇಂದ್ರ, ಈ ಕಿರಣನ ಒಂದು ಸ್ವಭಾವವನ್ನು ತಿಳಿದುಕೋ. ಸುಮ್ಮನಿದ್ದರೆ ಮನೆಯನ್ನು ಬೆಳಗುವ ನಂದಾಧಿಪದ ಕಿರಣವಿದ್ದಂತೆ, ಸಿಟ್ಟಿಗೆದ್ದರೆ ನಿಮ್ಮ ದೇಹವನ್ನು ಸುಡುವ ಜ್ವಾಲಾಮುಖಿ. ಲೇ ಮೇಲೆ ದೇವೇಂದ್ರ, ಸುಮ್ಮನೆ ನನ್ನ ಕಾನೂನಿಗೆ ಬಂದು ಶರಣಾಗು. ಇಲ್ಲ ಅಂದ್ರೆ ನಮ್ಮ ತಾಲೂಕಿನ MLA ಎಂಬುದನ್ನು ಮರೆತು ನನ್ನ ಕಾಲಿನಿಂದ ಜಾಡಿ ಸ್ವತಃ ಬಂದು ನನ್ನ ಪೊಲೀಸ್ ಜೀಪಿಗೆ ಕಟ್ಟಿಕೊಂಡು ನಾಯಿಂತೆ ದರದರನ್ನು ಎಳೆದುಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಯಾವ ಕಾರಣಕ್ಕಾಗಿ ನನ್ನ ಕೈಗೆ ಬೇಡಿ ತೋರಿಸ್ತೀರಿ ಇನ್ಸ್ಪೆಕ್ಟರ್? ಮೊನ್ನೆ ಇಡೀ ಕರ್ನಾಟಕದ ಜನತೆ ಕೂಡಿಕೊಂಡು ಕೃಷಿ ಮೇಳ ನಡೆಸಿದಾಗ ಸಭೆ ಕಾರ್ಯಕ್ರಮದಲ್ಲಿ ಬೆತ್ತಲೆ ಕಾಮಪುರಾಣ ನೋಡಿದ್ದಲ್ಲದೆ, ಸಭೆ ಕಾರ್ಯಕ್ರಮ ಮುಕ್ತಾಯವಾದ ಬಳಿಕ ಕೃಷಿ ಅಧಿಕಾರಿಯಾದ ಮಿಸ್ ಶಾಂತಾದೇವಿಯನ್ನ ಮೋಹನ್ ಲಾಡ್ಜ್ಗೆ ಫೋನ್ ಮಾಡಿ ಕರೆಸಿಕೊಂಡು ಅವಳ ಮೇಲೆ ಬಲಾತ್ಕಾರ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ ಈ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್. ಇನ್ಸ್ಪೆಕ್ಟರ್, ನಾನೊಬ್ಬ MLA ಯುವಕನಾಗಿದ್ದುಕೊಂಡು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದನೆಂದು ಯಾರು ನಿನಗೆ ಇನ್ನು ಪರ್ಮಿಷನ್ ಕೊಟ್ಟರು? ನಿಜ ಬಗಳು. ನಾನು ಬಗಳು ನೀನು ಸಾಕಿದ ನಾಯಿ ಅಲ್ಲ, ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಿಯತ್ತಾಗಿ ದುಡಿಯುವ ನಿಷ್ಠಾವಂತ ಅಧಿಕಾರಿ. ನಿನ್ನಿಂದ ಶೀಲ ಕಳೆದುಕೊಂಡ ಮಿಸ್ ಶಾಂತಾದೇವಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಬಂದಿದ್ದೇನೆ ನಿನ್ನನ್ನು ಅರೆಸ್ಟ್ ಮಾಡಲು. ಇನ್ಸ್ಪೆಕ್ಟರ್, ನನ್ನ ಕೈಗೆ ಬೇಡಿ ತೋರಿಸುವ ತಾಕತ್ತು ನಿನ್ನಲ್ಲಿದೆ ಅಂದರೆ ನಿನ್ನ ಎದೆ ಮುಟ್ಟಿ ನೋಡೋಣ. ನಾಗೇಂದ್ರ, ತಪ್ಪು ಮಾಡಿದವನು CM ಇರಲಿ ಪ್ರೈಮ್ ಮಿನಿಸ್ಟರ್ ಇರಲಿ ಕಾನೂನಿಗೆ ಶರಣಾಗಲೇಬೇಕು. ಇನ್ಸ್ಪೆಕ್ಟರ್, ನೀನು ಇಲ್ಲಿಗೆ ಬರಬೇಕಾದ್ರೆ ವಾರೆಂಟ್ ತೆಗೆದುಕೊಂಡು ಬಂದಿದ್ದೀಯಾ? ವಾರೆಂಟ್ ಇಲ್ಲದೆ ರೈತರ ಹುಳು ತಿಂದು ಬದುಕುವ ಕೆಂಬೂತನ ಮನೆಗೆ ಬರಲು ನಾನೇನೋ ದಡ್ಡನೆ? ಹಲೋ ಕಮಿಷನರ್, ನಾನು MLA ದೇವೇಂದ್ರ ಮಾತನಾಡುತ್ತಿರೋದು. ನಿಮ್ಮ ಕಡೆ ಕಿರಣ್ ಇನ್ಸ್ಪೆಕ್ಟರ್ ಯಾವುದೋ ಒಂದು ಹೆಣ್ಣಿನ ಮಾತು ಕೇಳಿ ನನಗೆ ಅರೆಸ್ಟ್ ಮಾಡಲು ಬಂದಿದ್ದಾನೆ. ಅವನಿಗೆ ಸ್ವಲ್ಪ ನಿಮ್ಮ ಭಾಷೆಯಲ್ಲಿ ತಿಳಿಸಿ ಹೇಳಿ. ನಾನು ಎಂತ ಕೆಟ್ಟವನೆಂಬುದು ನಿಮಗೆ ಗೊತ್ತು, ನಿಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತು. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದು ವಾಪಸ್ ಹೋಗೋದು ಉತ್ತಮ. ಇಲ್ಲವಾದರೆ ಕರುಣೆ ಇಲ್ಲದ ನಿರ್ಗುಣರಿಂದ ನೀರು ಪಾಲಾಗೋದು ಶತಸಿದ್ಧ. ಹಲೋ, ನಾನು ಕಮಿಷನರ್ ಕರ್ನಂದ ಮಾತನಾಡ್ತಿರೋದು. ಈಗ ನೀನು ಬಂಧಿಸಲು ಹೋದ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಬೇಕಾದವನು. ಸುಮ್ಮನೆ ಬಂದು ದಾರಿಗೆ ಸುಖವಿಲ್ಲದೆ ವಾಪಸ್ ಬಂದು ಬಿಡು. ದಿಸ್ ಇಸ್ ಮೈ ಆರ್ಡರ್. ಪೊಲೀಸ್, ಈಗಲಾದ್ರೂ ಗೊತ್ತಾಯ್ತೆ ನಮ್ಮ MLA ಅವರ ಪವರ್ ಏನಂತ. ಸುಮ್ಮನೆ ಇಲ್ಲದನ್ನು ಕಿಸ್ತಾಡಿ ನನ್ನ ನೌಕರಿಯನ್ನು ಕಳೆದುಕೊಳ್ಳ. ಮುಚ್ಕೊಂಡು ರೈಟ್ ಹೇಳು. ಸತ್ಯ ನ್ಯಾಯ ನೀತಿಯಿಂದ ರಾಮರಾಜ್ಯದಲ್ಲಿ ಹುಟ್ಟಿ ಹೆತ್ತ ತಾಯಿನಾಡಿಗೆ ಮೋಸ ಮಾಡುವ ನಿಮ್ಮಂತ ರಾವಣರ ರುಂಡಗಳನ್ನು ಕಡೆದು ನಿಮ್ಮ ಪಾಪದ ರುಂಡಗಳಿಗೆ ನನ್ನ ಪೊಲೀಸ್ ಬೂಟುಗಳನ್ನು ಹೂಮಾಲೆಯಂತೆ ಹಾರ ಹಾಕಿ ನಿಮ್ಮ 3 ದಿವಸ ತಿಥಿ ಮಾಡದಿದ್ದರೆ ನನ್ನ ಹೆಸರು ರೈತನ ಮಗನಾದ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನೇ ಅಲ್ಲ. 24 ತಾಸು ಪಾಪ ಈ ಕುನ್ನಿಗೆ ಗೊತ್ತು ನಾವು ಎಂತ ಕಿಲ್ಲರ್ ಎಂಬುದು. ನಾಗೇಂದ್ರ, ನಾಳೆನೇ ಈ ಕಿರಣನ ಸಾವಿಗೆ ಎಳ್ಳು ನೀರು ಬಿಡಲೇಬೇಕು. ದೇವೇಂದ್ರ, ಇನ್ನು 24 ಗಂಟೆಗಳಲ್ಲಿ ನಿನ್ನ ಗಂಟಲು ಕೊಳುವೆ ಹರಿದು 10 ಕಾಯಿಗಳ ಬಾಯಿಗೆ ನೀಡುತ್ತೇನೆ. ಅಕಸ್ಮಾತ್ ಕೊಟ್ಟ ಭಾಷೆಗೆ ತಪ್ಪಿ ನಡೆದರೆ ಅವತ್ತೇ ನನ್ನ ಪೊಲೀಸ್ ನೌಕರಿಗೆ ರಾಜೀನಾಮೆ ನೀಡುತ್ತೇನೆ. ಇಟ್ ಇಸ್ ಮೈ ಚಾಲೆಂಜ್. ದೇವೇಂದ್ರ, ಕೇವಲ ಇನ್ನು 24 ಗಂಟೆಗಳು ಮಾತ್ರ. ಧೈರ್ಯ ತಂದುಕೋ. ಬನ್ನಿ ಹೋಗೋಣ. ಜಗವೇ ಒಂದು ರಣರಂಗ